ನಮಸ್ಕಾರ. ನಾವು ಈ ದಿನ ಸಂಜೆ ನಾಗಲಮಡಿಕೆ ಪಾವಗಡ ತಾಲೂಕಿನಲ್ಲಿ ಪಾವಗಡದಿಂದ ಪೂರ್ವಕ್ಕೆ 15 ಕಿಲೋಮೀಟರ್ ದೂರದಲ್ಲಿರೋ ಕನ್ನಡ ನಾಡಿನ ಸುಪ್ರಸಿದ್ಧ ನಾಗಕ್ಷೇತ್ರಕ್ಕೆ ಬಂದಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯವು ಆದಿ ಸುಬ್ರಹ್ಮಣ್ಯ, ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯವು ಮಧ್ಯ ಸುಬ್ರಹ್ಮಣ್ಯ, ನಾಗಲಮಡಿಕೆ ಕ್ಷೇತ್ರವು ಅಂತ್ಯ ಸುಬ್ರಹ್ಮಣ್ಯ ಎಂದು ಪ್ರತೀತಿ. ಉತ್ತರ ಪಿನಾಕಿನಿ ನದಿಯ ಪೂರ್ವದಲ್ಲಿ ನಾಗಲಮಡಿಕೆ ಇದೆ. ಗರ್ಭಗೃಹದಲ್ಲಿ 7 ಹೆಡೆಯ ನಾಗನ ಶಿಲೆಯನ್ನು ಪೂಜಿಸಲಾಗ್ತದೆ. 3 ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ನಾಗನ ಶಿಲೆಗಳಿದ್ದು ಇಲ್ಲಿ ಕೂಡ ಸುಬ್ರಹ್ಮಣ್ಯನ ಆರಾಧನೆಯ ಆಚರಣೆಗಳು ನಡೀತವೆ. ನಾಗಲಮಡಿಕೆಯಲ್ಲಿ ಆದಿ ಸುಬ್ರಹ್ಮಣ್ಯನ ರೀತಿಯಲ್ಲಿಯೇ ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ ಮುಂತಾದ ಸೇವೆಗಳನ್ನು, ಹರಕೆಗಳನ್ನು ಭಕ್ತರು ನೆರವೇರಿಸ್ತಾರೆ. ನಾಗಲಮಡಿಕೆಯು ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಪ್ರತಿ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಿಂದ ವೈಭವವಾಗಿ ನೆರವೇರುತ್ತದೆ. ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಅನ್ನಂಭಟ್ರೆಂಬ ಸುಬ್ರಹ್ಮಣ್ಯ ಭಕ್ತರಿಗೆ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ಉತ್ತರ ಪಿನಾಕಿನಿಯ ತೀರದಲ್ಲಿ ಭೂಮಿಯಲ್ಲಿ ನೆಲೆಸಿರುವುದಾಗಿ ಮತ್ತು ತನ್ನನ್ನು ಇಲ್ಲಿ ಪ್ರತಿಷ್ಠಾಪಿಸಲು ಸುಬ್ರಹ್ಮಣ್ಯ ದೇವರು ಕೇಳಿದಂತೆ ಆಯಿತಂತೆ. ನದಿ ತೀರದಲ್ಲಿ ನೇಗಿಲಿನಿಂದ ಉಳುಮೆ ಮಾಡುವಾಗ ನಾಗನ ವಿಗ್ರಹ ದೊರೆಯಿತಂತೆ. ಅದನ್ನೇ ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. ತೆಲುಗಿನಲ್ಲಿ ನಾಗನ ಎಂದರೆ ಸರ್ಪ ಎಂದು, ಮಡಕೆ ಎಂದರೆ ನೇಗಿಲು ಎಂಬ ಅರ್ಥವಿದ್ದು ಗ್ರಾಮಕ್ಕೆ ನಾಗಲಮಡಿಕೆ ಎಂಬ ಹೆಸರು ಬಂದಿದೆ. ತುಮಕೂರು ಜಿಲ್ಲೆಯ ಪಾವಗಡ ಕಲ್ಯಾಣದುರ್ಗ ರಸ್ತೆಯಲ್ಲಿ 10 ಕಿಲೋಮೀಟರ್ ಕ್ರಮಿಸಿದರೆ ನಾಗಲಮಡಿಕೆಯನ್ನು ಸೇರಬಹುದು.